ಹಾಗೂ ಇವತ್ತು ಸದಸ್ಯರು ಆ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿದ್ದಂತಹ ಎಸ್ ಕೇಶವಮೂರ್ತಿ ಅವರ ಈ ಸಭೆಯ ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲ ಮುಖ್ಯಮಂತ್ರಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಾವು ಕರ್ನಾಟಕ ಜನತೆಗೆ ನೆಚ್ಚಿನ ನಾಯಕರಾದಂಥ ಕನಕಪುರದ ತಂದೆ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರು ನನ್ನ ತಾನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ನೆಚ್ಚಿನ ನಾಯಕರಾದಂಥ ಡಿ.ಕೆ. ಹರಿಪ್ರಸಾದ್ ಸಹ ಇಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುತ್ತಾರೆ. ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಕೇಶವಮೂರ್ತಿ ಅವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶಿವರಾಜರವರು ಅನೇಕ ಮುಖಂಡರು ಇನ್ನೇನು ಕೆಲವು ನಿಮಿಷಗಳಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇವತ್ತು ನಮ್ಮ ಬಿಬಿಎಂಪಿಯ ಈ ಭಾಗದ ಕಾರ್ಪೊರೇಟರ್ ಆಗಿದ್ದಂಥ ಶಿವರಾಜ್ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ರಾಮಕೃಷ್ಣ ಅವರು, ಮತ್ತೊಬ್ಬರು ಬ್ಲಾಕ್ ಅಧ್ಯಕ್ಷರಾದ ನಟರಾಜ್ ಅವರು, ಮತ್ತು ನಮ್ಮ ನವೀನಿ ಲೇಔಟ್ನ ಕುಮಾರ್ ಅವರು, ನಾಗ್ಪುರ ನಮ್ಮ ಕೃಷ್ಣಮೂರ್ತಿ ಅವರು, ಮತ್ತು ಎಲ್ಲ ವಾರ್ಡ್ ಅಧ್ಯಕ್ಷರುಗಳು, ಮತ್ತು ಎಲ್ಲ ಮಹಿಳಾ ಕಾರ್ಯದರ್ಶಿಗಳು, ಬ್ಲಾಕ್ ಅಧ್ಯಕ್ಷರುಗಳು, ಎಲ್ಲ ವಿವಿಧ ಭಾಗಗಳ ಎಲ್ಲ ಕಾರ್ಯಕರ್ತರು ಈ ದಿನ ನಾವು ಈ ಕುರುಬಳ್ಳಿ ವೃತ್ತದಲ್ಲಿ ಸೇರಿದ್ದೇವೆ. ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ ಈ ಶುಭ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಸಿಹಿ ಅಂತ ಕಾರ್ಯಕ್ರಮ ಏರ್ಪಾಡು ಮಾಡಿಕೊಂಡಿದ್ದೇವೆ. ಇವತ್ತು ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಡಿ.ಕೆ. ಹರಿಪ್ರಸಾದ್ ಅವರು ಸಹ ನೇಮಕ ಆಗಿದ್ದಾರೆ. ಈ ಎರಡು ಶುಭ ಸಂದರ್ಭವನ್ನು ಈ ದಿನ ನಾವೆಲ್ಲ ಸಿಹಿ ಹಂಚೋದ್ರ ಮೂಲಕ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರು ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ಇಷ್ಟು ದಿನ ಒಳ್ಳೆಯ ಸರ್ಕಾರವನ್ನು ನೀಡಿ ಗ್ಯಾರಂಟಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಿದಂಥ ಕೀರ್ತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಯಾಗಿ ಆಗ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ದ ಡಿ.ಕೆ. ಶಿವಕುಮಾರ್ ಅವರಿಬ್ಬರಿಗೂ ಸಹ ನಾವು ನಮ್ಮ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಕೃತಜ್ಞತೆಗಳ ಅರ್ಪಿಸ್ತಾ ಇದ್ದಾರೆ. ಅದು ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಬರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಮುಂದೆ ಇವತ್ತು ಹೊಸ ಬೆಳವಣಿಗೆ ಬೆಂಗಳೂರಿನ ಆದ್ಯಂತ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದು ಬರಬೇಕು ಈ ಶುಭ ಸಂದರ್ಭದಲ್ಲಿ ಅಂತ ನಾನು ನಮ್ಮ ಶಿವರಾಜ್ ಅವರೆಲ್ಲ ನಮ್ಮ ಮಂಜುನಾಥ್ ಗೌಡರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಬರಬೇಕಿತ್ತು. ಅವರು ಇವತ್ತು ಭಾಳ ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳಿ ಅವರು ಇನ್ನೊಂದಿನ ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ನಾವುಗಳೆಲ್ಲ ಈ ಸಿಹಿ ಹಂಚೋದ್ರ ಮೂಲಕ ಮತ್ತು ಈ ಭಾಗದಲ್ಲಿ ನಮ್ಮ ಪಕ್ಷವನ್ನು ಮತ್ತೆ ಇನ್ನೂ ಶಕ್ತಿಯುತವಾಗಿ ಬೆಳೆಸಲಿಕ್ಕೆ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲನೂ ಕಾರ್ಯಕರ್ತರನ್ನ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರಿಗೆ ಮತ್ತೊಮ್ಮೆ ನಮ್ಮ ಬೆಂಬಲವನ್ನು ಸೂಚಿಸೋಣ ಅಂತ ತಿಳಿಸ್ತಾ, ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಹರಿಪ್ರಸಾದ್ ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ನಮ್ಮ ಶಿವರಾಜ್ ಅವ್ರ ಮಕ್ಕಳಿಗೆ ಎಲ್ಲರಿಗೂ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಪಾಸು ಮೊದಲು ಬರೀ ಸೀನಿಯರ್ ಸಿಟಿಜನ್ ಮಾತಾಯಿತು, ಹೆಣ್ಮಕ್ಳಿಗೆ ಇತ್ತು ಅಲ್ವಾ. ಎಲ್ಲ ದೇವಸ್ಥಾನಗಳು ಇಡೀ ರಾಜ್ಯದ ಮೂಲೆ ಮೂಲೆ ಎಲ್ಲ ದೇವಸ್ಥಾನಗಳು ಉಚಿತ ಪಾಸ್ ಮುಖಾಂತರ ನೀವೆಲ್ಲರೂ ಸಹ ಒಂದು ಪ್ರವೇಶವನ್ನು ನೋಡ್ತೀರಿ. ಇವತ್ತು ಮಕ್ಕಳಿಗೆ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಬೆಂಗಳೂರು ನಗರಕ್ಕೆ ಎ ಖಾತಾ ಇರ್ಬೋದು, ಎ ಖಾತಾದಿಂದ ಬಿ ಖಾತಾದಿಂದ ಎ ಖಾತಾ ಇರ್ಬೋದು, ಎಲ್ಲ ಇವತ್ತು ಬೆಂಗಳೂರು ನಗರಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಸಹ ಇವತ್ತು ಮಾಡಿಕೊಡ್ತಾರೆ. ಆ ನಿಟ್ಟಿನಲ್ಲಿ ಸುಧೀಂದ್ರ ಅವರು ಬರಬೇಕು ಬಂದಿದ್ದಾರೆ, ಮತ್ತೆ ಕುಮಾರೇಗೌಡರು ಮತ್ತೆ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಜನಾರ್ದನ್ ಅವರು ಮತ್ತೆ ರಾಮಕೃಷ್ಣ ಅವರು ಮತ್ತೆ ಮುಖಂಡರು ಎಲ್ಲ ನಟರಾಜ್ ಅವರು ಎಲ್ಲ ಆಕಾಂಕ್ಷಿಗಳು
ನಮ್ಮ ಕ್ಷೇತ್ರದ ಎಲ್ಲ ಆಕಾಂಕ್ಷಿಗಳು ಸರ್ ಮತ್ತು ಎಲ್ಲ ಬ್ಲಾಕ್ ಮಹಿಳಾ ಮುಖಂಡರು, ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅದೇ ರೀತಿ ಋಷಭಾವತಿ ನಗರದಿಂದಲೂ ಸಹ ನಮ್ಮ ಮುರಳಿ ಅವರು, ಪದ್ಮಾ ಅವರು, ಮೇಡಮ್ ಅವರು ಹಾಗೂ ಎಲ್ಲ ಘಟಕಗಳ ಪದಾಧಿಕಾರಿಗಳು ಸಹ ಇವತ್ತು ಇಲ್ಲಿ ಭಾಗಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚು ಬೆಂಗಳೂರು ನಗರಕ್ಕೆ ಎ ಖಾತೆಯಿಂದ ಬಿ ಖಾತೆ ಇರ್ತಕ್ಕಂಥ ಎ ಖಾತೆ ಸೌಲಭ್ಯ ಯಾರಿಗೆ ₹1 ಕೊಡೋಂಗಿಲ್ಲ. ಮತ್ತು ಎಲ್ಲ ರೇಷನ್ ಕಾರ್ಡ್ಗೆ ಸೌಲಭ್ಯಗಳು, ಅಕ್ಕಿ ಇರ್ಬೋದು, 2,000 ರೂಪಾಯಿ ಗ್ಯಾರಂಟಿ ಯೋಜನೆ ಇರ್ಬೋದು, ಉಚಿತವಾದಂಥ ಮಕ್ಕಳಿಗೆ ವಿಶೇಷವಾಗಿ ಅದೆಲ್ಲೂ ಪ್ರಶಂಸೆ ಪಡ್ತಕ್ಕಂಥದ್ದು, ಏನು ಬಸ್ ಪಾಸ್ ಕೊಡ್ತಕ್ಕಂಥದ್ದು ಉಚಿತವಾಗಿ. ಅಂಥ ಪ್ರಯಾಣದ ಸೌಕರ್ಯವನ್ನು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಕ್ಯಾಬಿನೆಟಲ್ಲಿ ಹೋಗಿ ಆ ಡಿಸಿಷನ್ ಮಾಡಿರ್ತಕ್ಕಂಥದ್ದು ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಲ್ವಾ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಈ ಕ್ಷೇತ್ರದಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ, ಜನಗಳ ಜೊತೆ ಇದ್ದು ಸದಾ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ KPCC ಅಧ್ಯಕ್ಷರಾಗಿ ಹೊಸದಾಗಿ ಇವತ್ತು ಕಾಂಗ್ರೆಸ್ನ ಕಟ್ಟಾಳು ಹರಿಪ್ರಸಾದ್ ಅವರು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ನಿಟ್ಟಿನಲ್ಲಿ ಜನಗಳಿಗೆ, ರಾಜ್ಯಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಪಕ್ಷ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಅವರು ಸಹ ಎಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತಾರೆ. ನಾವು ನಿಮ್ಮ ಜೊತೆ, ನಾವು ಕೇಶವಮೂರ್ತಿ ಅವರು ಮತ್ತು ಎಲ್ಲ ಮುಖಂಡರು ಸಹ ಇರ್ತಕ್ಕಂಥವ್ರೆಲ್ಲರೂ ನಿಮ್ಮ ಜೊತೆ, ಜನಗಳ ಜೊತೆ ಸದಾ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್.